ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹೊಸದಾಗಿ ಡ್ರಮ್ ತಗೊಂಡೆ. 2 ಡ್ರಮ್ ತೊಗೊಂಡಿದ್ದೀನಿ. ಒಂದು ನಾನು ಕಟ್ಕೊಂಡು ಬರ್ತಾಯಿದ್ದೀನಿ ನನ್ನ ಬೈಕಲ್ಲಿ, ಇನ್ನೊಂದು ನಮ್ಮ ಅಣ್ಣ ಅವ್ರ ಬೈಕಾಗಿ ಹಾಕ್ಕೊಂಡು ಬರ್ತಾಯಿದ್ದಾರೆ. ಒಂದೇ ಡ್ರಮ್ ಇದ್ದಿದ್ದು ನಮ್ಮ ಜಮೀನಿನಲ್ಲಿ. ಇನ್ನೊಂದು ಇನ್ನೂ 2 ಡ್ರಮ್ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡು ಬರ್ತಾಯಿದ್ವಿ. ಯಾಕಂದರೆ ಗೊಬ್ಬರ ಎಲ್ಲ ಕಲಸೋ ಅಂಥ ಟೈಮ್ಗೆ ಒಂದು ಡ್ರಮ್ಲಿ ಸಾಲಲ್ಲ. ಈಗ ಪ್ರತಿ ಬಾಳೆಕಟ್ಟೆಗೂ ನಾವು ಗೊಬ್ಬರ ಕೊಡಬೇಕು. ಹಾಗಾಗಿ 3 ಡ್ರಮ್ಮಲ್ಲಿ ನೀರನ್ನು ತುಂಬಿಸಿ ಮಡಗಿದ್ದೀವಿ. ಅಂದರೆ ಅಷ್ಟು ದೂರದಲ್ಲಿ ಒಂದೊಂದು ಡ್ರಮ್ ಇಟ್ಟಿದ್ದೀವಿ. ಯಾಕಂದರೆ ಕಟ್ಟೆಗೆ ನೀರು ಇಕ್ಕೊಂಡು ಬರಬೇಕಾದ್ರೆ ಹತ್ತತ್ರದಲ್ಲಿ ಸಿಗಬೇಕು. ಹಾಗಾಗಿ ಒಂದು 3 ಡ್ರಮ್ ನೀರು ತುಂಬಿಸಿದ್ದೀವಿ. ಈಗ ಇದಕ್ಕೆ ಅಂಗಡಿಯಿಂದ ತಂದಿರೋ ಗೊಬ್ಬರನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಪ್ರತಿ ಕಟ್ಟೆಗೂ 1 ಲೀಟ್ರ್ ಥರ ಕೊಡಬೇಕು. ಈಗ ನಾವು ಒಟ್ಟು 5 ಡ್ರಮ್ಗಾಗಷ್ಟು ಗೊಬ್ಬರ ತಂದಿದ್ದೀವಿ. ಈಗ ಅದರಲ್ಲಿ 3 ಥರ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ಅಳತೆ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ, ಒಂದು 2 kg ಹಾಕಬೇಕು, ಮತ್ತೊಂದು 5 kg ಹಾಕಬೇಕು, ಮತ್ತು ಒಂದು ಆಯಿಲ್ ಥರ ಕೊಟ್ಟಿದ್ದಾರೆ, ಅದು 1 ಲೀಟ್ರ್ ಹಾಕಬೇಕು. ಈಗ ಏನಂದರೆ 5 ಲೀಟ್ರದ್ದು ಒಂದು ಕ್ಯಾನ್ ಕೊಟ್ಬಿಟ್ಟಿದ್ದಾರೆ, ಅದನ್ನು 1 ಲೀಟ್ರ್ ಅಳತೆ ಮಾಡಿಕೊಡ್ಬೇಕು. ಹಾಗೆ 25 kg ಬ್ಯಾಗ್ ಕೊಟ್ಟಿದ್ದಾರೆ, ಅದನ್ನು 5 kg ಅಳತೆ ಮಾಡಬೇಕು. ಈಗ ಡಿವೈಡ್ ಮಾಡೋಕ್ಕೆ ನಾವಿಲ್ಲಿ ಯಾವುದೇ ತಕ್ಕಡಿ ಮತ್ತೊಂದು ಇಟ್ಕೊಂಡಿಲ್ಲ. ಹಾಗಾಗಿ ಸುಮ್ಮನೆ ಹಾಗೆ ಒಂದು ಅಳತೆ ಮಾಡಿ 5 ಡಿವೈಡ್ ಮಾಡಿಬಿಡೋಣ ಅಂತ ಒಂದು ಚೀಲ ಹಾಸ್ಕೊಂಡು ಮಾಡ್ತಾಯಿದ್ದೀವಿ. ಈಗ ನಮ್ಮ ಅಣ್ಣ ಅದನ್ನು ಎಲ್ಲ ಡಿವೈಡ್ ಮಾಡ್ತಾವ್ರೆ. ಡಿವೈಡ್ ಮಾಡಾದಮೇಲೆ ಡ್ರಮ್ಗೆ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಕಟ್ಟೆಗೂ ಹುಯ್ಬೇಕು. ಬನ್ನಿ. ಚಿಕ್ಕ ಬಿಲ್ ಅಳತೆ ಮಾಡಿಬಿಡು. ಚಿಲಕ್ಕೆ ಹಾಕಿದೆ ಅಲ್ವಾ? ಈಗ ನಮ್ಗೆ ಎಲ್ಲದಕ್ಕೂ ಒಂದೇ ಅಳತೆ ಸಿಕ್ತಂಗೆ ಆಯ್ತಲ್ಲ. ಆಮೇಲೆ 1 ಡ್ರಮ್ಗೆ ಎಷ್ಟು ಬೇಕು ಅಷ್ಟು ಕಲ್ಸ್ಕೊಬಿಡೋ. ಅರ್ಧ ಡಬ್ಬಿನೂ ಬರಲ್ಲ. ಹಾಕು, ಎಷ್ಟು ಬತ್ತ ಅಷ್ಟು ಹತ್ತಾಗಿತ್ತು. ಲೀಟ್ರು ಅಳ್ತಾ ಅಲ್ಲೇ ಅದಲ್ಲ, ಅದು ಓಪನ್ ಲೀಟ್ರು ಅಳ್ತಾ 1 ಲೀಟ್ರ್ ತಾನೆ ಅದು. ಆ ಡಬ್ಬಿ ಕಟ್ ಮಾಡಿನಿಲ್ಲ, ಅದು 1 ಲೀಟ್ರು. ಮೆತ್ಕೆ ನೋಡಿ, ಈಗ ಎಲ್ಲನೂ ಡ್ರಮ್ಗೆ ಮಿಕ್ಸ್ ಮಾಡಿದ್ವಿ. ಏನಂದರೆ ಪೌಡರ್ ಥರ 2 ಮತ್ತು ಈಗ ಈ ಥರ ಲಿಕ್ವಿಡಲ್ಲಿ 1 ಕೊಟ್ಟಿದ್ದರು. ಇದಿಷ್ಟನ್ನು ಮಿಕ್ಸ್ ಮಾಡಿ ಈಗ ನೀಟಾಗಿ ಒಂದು ಕೋಲ್ ತಗೊಂಡು, ದೊಣ್ಣೆ ತಗೊಂಡು ನೀಟಾಗಿ ತಿರುಗಿಸ್ಬೇಕು. ಅಂದರೆ ಒಳಗಿರೋವಂಥ ಇದೆಲ್ಲ ಕರಗಿ ನೀರಿಗೆ ಫುಲ್ಲು ಇಳಿಬೇಕು. ಅದಾದಮೇಲೆ ಗೆಡ್ಡೆಗಳಿಗೆ ಹುಯ್ಬೇಕು. ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡೋಣ. ಏನು ಕ್ಯಾಪ ನೋಡು, ಅಲ್ಲೇ ಇರಬೇಕು.
ಎಣ್ಣೆ ನಾ ಅದೇ ಹೇಳಿದೆ ಅವರು ಕಟ್ ಮಾಡ್ಕೊಂಡು ನಾವೇ ಕಟ್ ಮಾಡ್ಕೊಂಡ್ವಿ ಕಣ ಅಂದರು. ಹಾಂ ಹ್ಞೂ ಅದೇನೋ ರೋಗನ ಅದು. ಇವತ್ತೇನಪ್ಪ ಅಂದರೆ ಬಾಳೆಕಟ್ಟೆ ಗೆಡ್ಡೆಗಳಿಗೆ ಗೊಬ್ಬರ ಕೊಡ್ತಾಯಿದ್ವಿ ನೋಡಿ. ಇದು ಆಗಲೇ ಎಲ್ಲ ಡ್ರಮ್ಗೆ ಹಾಕಿ ಮಿಕ್ಸ್ ಮಾಡಿದ್ದು. ಈಗ ಅದನ್ನು ಪ್ರತಿ ಒಂದೊಂದು ಕಟ್ಟೆಗೂ 1 ಲೀಟ್ರು ಅಷ್ಟು ಉಯ್ಬೇಕು. ಈಗ ನಾವು 200 ಲೀಟ್ರ್ ಡ್ರಮ್ಗೆ ಕಲಿಸಿದ್ದೀವಿ. ಒಂದೊಂದು ಕಟ್ಟೆಗೆ 1 ಲೀಟ್ರ್ ಕೊಡಬೇಕು ನೋಡಿ. ಈ ಥರ ಕಟ್ಟೆಗಳಿಗೆ 1 ಲೀಟ್ರದು ಅಳತೆದು ಒಂದು ಡಬ್ಬ ತಗೊಂಡಿದ್ದೀನಿ. ಈ ಡಬ್ಬದಲ್ಲಿ 1 ಲೀಟ್ರ್ ಗಡ್ಡೆಗೆ ಉಯ್ಕೊಂಡು ಬರ್ತಾಯಿದ್ದೀವಿ. ಫಸ್ಟ್ ಟೈಮು ಸುಳಿಗೆ ಊದಿದ್ದು, ಅಂದರೆ ಮೇಲ್ಗಡೆಗೆ ಕಟ್ಟೆ ಮೇಲ್ಗಡೆ ಸುಳಿ ಬರ್ತದಲ್ಲ, ಬಾಳೆಕಟ್ಟೆ ಸುಳಿಗೆ ಊದಿದ್ದು. ಈಗ ಈ ಸಲ ಇಲ್ಲಿಗೆ ಕೊಡ್ತಾಯಿದ್ದೀವಿ, ಬುಡಕ್ಕೆ ಅಂದರೆ ಗೆಡ್ಡೆಗೆ ಕೊಡ್ತಾಯಿದ್ದೀವಿ. ಇಲ್ಲಿಗೇನಾದರೆ ಕವರ್ ಹಾಕಿರೋದ್ರಿಂದ ಏನು ಕಳೆ ಬರಬಾರ್ದು ಅಂತ ಕವರ್ ಹಾಕಿದ್ದು. ಈಗೆಲ್ಲ ಕವರ್ನೆಲ್ಲ ಹರಿದು ನೀಟಾಗಿ ಗೆಡ್ಡೆಗೆ ನೀರು ಉಯ್ಬೇಕು. ಒಂದೊಂದು ಗೆಡ್ಡೆಗೂ ಕೂತ್ಕೊಂಡು ಕವರ್ ಹರಿದು ಎದ್ದು ಮಾಡೋ ತನಕ ಸಾಕಾಗೋಯ್ತೆ. ಆದರೂ ಇರಲಿ, ಇದೆಲ್ಲ ಒಂಥರ ಅನುಭವ ನೋಡಿ. ಇಲ್ಲಿ ಎಲ್ಲ ನೋಡಿ ಕಟ್ಟೆಗೆಲ್ಲ ಕವರ್ ಕಚ್ಕೊಳ್ತಿದೆ. ಈ ಕವರ್ನ ಸ್ವಲ್ಪ ಹರಿದು ನೀಟಾಗಿ ಔಷಧಿ ಹಾಕಬೇಕು. ನೀಟಾಗಿ ಇದು ತಗೋತದೆ ಅವಾಗ. ಸ್ನೇಹಿತರೆ, ಒಟ್ಟು ನಾವು 2400 ಕಟ್ಟೆ ನೇಂದ್ರ ಬಾಳೆ ಮತ್ತು 800 ಕಟ್ಟೆ ಪಚ್ಚಬಾಳೆ ಇಷ್ಟಕ್ಕೂ ನಾವು ಈ ಗೆಡ್ಡೆಗೆ ಈ 1 ಲೀಟ್ರನ್ನ ಒಯ್ಬೇಕು. ಆದರೆ ಇವತ್ತು ನಾನು ತುಂಬ ಲೇಟಾಗಿ ಶುರು ಮಾಡಿದ್ರಿಂದ ಇದನ್ನು ಬರೀ ಒಂದೇ ಒಂದು ಡ್ರಮ್ ಅಷ್ಟು ಇವತ್ತು ಕೆಲಸ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ನಾಳೆ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.